ಕುಂಭಮೇಳಕ್ಕೆ ಬರ್ತಾರೆ. ನಾಗ ಸಾಧುಗಳು, ಅಘೋರಿಗಳು ಎಲ್ಲರೂ ಬರ್ತಾರೆ. ದಿಢೀರ್ ಪ್ರತ್ಯಕ್ಷ ಆಗ್ತಾರೆ, ದಿಢೀರ್ ನಾಪತ್ತೆ ಆಗ್ತಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ. ನಾಗ ಸಾಧು ಅಂತ ಜನ ಕರೀತಾ ಇದ್ದಾರೆ. ನಿಜವಾಗಲೂ ಆ ಶಬ್ದದ ಅರ್ಥ ಜನಕ್ಕೆ ಗೊತ್ತಿಲ್ಲ. ಹೆಣದ ಮಾಂಸವನ್ನು ತಗೊಂಡು ನಾವು ಬಾಯಿಗಳು ಹಾಕೊಳ್ತೀವಿ. ನೋಡುವಾಗ ಅದು ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಅಸಹ್ಯವೂ ಆಗುತ್ತೆ. ನಿಜವಾದ ನಾಗ ಸಾಧುಗಳು, ನಂಗಾ ಸಾಧುಗಳು ಏನ್ ಬರ್ತಾರಲ್ವಾ, ಅವರು ಗಾಡಿಯಲ್ಲಾಗ್ಲಿ ಟ್ರೈನಲ್ಲಾಗ್ಲಿ ಎಲ್ಲೂ ಬರಲ್ಲ. ಈ ಕೆಲವು ಪ್ರಶ್ನೆ ಮಾಡ್ತಾರೆ, ನೀ ಅಘೋರಿ ಮಾತೆ ಅಂತ ಹೇಳ್ತಿ, ಕಿವಿಲಿ ತುಟಿ ಲಿಫ್ಟಿಗೆ ಹಚ್ಕೊಂಡಿದ್ದಿ, ಕಣ್ಣಿಗೆ ಕಾಡಿಗೆ ಇಟ್ಕೊಂಡಿದ್ದಿ, ದೊಡ್ಡ ದೊಡ್ಡ ಸೀರೆ ಉಟ್ಕೋತಿ. ಅವ್ರು ಮಗುವಿನ ತರ ಇರಬೇಕು ಅಂತ ಪ್ರಾಕ್ಟೀಸ್ ಮಾಡೋದಿಲ್ಲ, ಮಗುವಿನ ತರನೇ ಇರ್ತಾರ ಅವ್ರು. ಅಲ್ಲಲ್ಲಿ ಅದೃಶ್ಯರಾಗಿ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಯಾರಿಗ ಗೊತ್ತಿಲ್ದಿದ್ರು ನನಗ್ ಗೊತ್ತಿದೆ. ಅಮ್ಮ, ಇದು ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಕಾಡುವಂಥ ಪ್ರಶ್ನೆ. ಈಗ ಕುಂಭಮೇಳಕ್ಕೆ ಬರ್ತಾರೆ ನಾಗ ಸಾಧುಗಳು, ಅಘೋರಿಗಳು ಎಲ್ಲರೂ ಬರ್ತಾರೆ. ಅವ್ರು ಬಂದಿದ್ದು ಮಾತ್ರ ನಮಗೆ ಗೊತ್ತಾಗುತ್ತೆ, ಹೇಗೆ ಬರ್ತಾರೆ ಅಂತ ಕಾಣಿಸೋದಿಲ್ಲ. ಹೋಗೋದ್ರೂ ಗೊತ್ತಾಗೋದಿಲ್ಲ ಅವ್ರು ಹೆಂಗೆ ಹೋಗ್ತಾರೆ. ರೈಲಲ್ಲಿ ಹೋಗ್ತಾರೆ, ರೈಲಲ್ಲೂ ಯಾರಿಗೂ ಕಾಣಿಸಲ್ಲ, ವಿಮಾನದಲ್ಲಿ ಕಾಣಿಸಲ್ಲ, ಬಸ್ಸಲ್ಲಿ ಕಾಣಿಸಲ್ಲ, ಕಾರಲ್ಲಿ ಕಾಣಿಸಲ್ಲ. ಹೋಗಲಿ ನಡ್ಕೊಂಡು ಹೋಗಿದಾರ ನೋಡೋಣ ಅಂದರೆ ನಡ್ಕೊಂಡು ಹೋಗಿದ್ದು ಯಾರಿಗೂ ಕಾಣಿಸಲ್ಲ. ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲಿ ಹೋದ್ರೂ ಕಾಣಿಸುತ್ತೆ, ಏನಾದರೂ ಗೊತ್ತಾಗುತ್ತೆ. ಆದರೆ ಅವ್ರು ನಮ್ಗೆ ಯಾರಿಗೂ ಗೊತ್ತಾಗಲ್ಲಮ್ಮ ಎಲ್ಲಿ ಹೋಗ್ತಾರೆ ಅಂತ. ದಿಢೀರ್ ಪ್ರತ್ಯಕ್ಷ ಆಗ್ತಾರೆ, ದಿಢೀರ್ ನಾಪತ್ತೆ ಆಗ್ತಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ. ಟೇಂಬೆ ವಾಸುದೇವಾನಂದ ಸರಸ್ವತಿ ಮಹಾರಾಜರು ಅಂತ ಮಹಾಜ್ಞಾನಿಗಳು ಒಬ್ಬರು ಸಶರೀರವಾಗಿ ಇದ್ದಂಥ ಕಾಲ ಈಗೊಂದು 200 ವರ್ಷಗಳ ಹಿಂದೆ. ಅವರು ದೊಡ್ಡ ಮಹಾಯೋಗಿಯವರು. ನನ್ನ ಕಾಲದಲ್ಲಿಯೇ ಹನುಮಾನ್ ಮಹಾರಾಜರು ಅಂತೇಳಿ ಕೊಲ್ಹಾಪುರದಿಂದ ಬರ್ತಾ ಇದ್ರು. ನಾವು ನಿಗದಿ ಗುಡ್ಡದಲ್ಲಿ ನಾವು ತಪಸ್ ಮಾಡ್ತಾ ಇರುವಂಥ ಕಾಲದಲ್ಲಿ ಆ ಹನುಮಾನ್ ಮಹಾರಾಜರು ಮತ್ತು ಅವರ ತಂಗಿ, ಅವ್ರಿಗೆ ತಾಯಿ ಅಂತ ಮರಾಠಿ ಜನ ಅವರು ನನ್ನನ್ನು ಸಾಕ್ಷಾತ್ ದತ್ತಾತ್ರೇಯ ಅಂತಂದು ಅಂದ್ಕೊಂಡು ಬರ್ತಾ ಇದ್ರು. ಬಹಳ ಶಕ್ತಿವಂತರವರು. ಅದೊಂದು ವಿಚಿತ್ರ ಗೊತ್ತಾ, ನಮ್ಮ ಮಠದ ಮುಂದೆ ಸೈಕಲ್ ಹತ್ತವರು. ಅವರೊಂದು ಪರೀಕ್ಷೆಗೆ ಏನು ಮಾಡೋರು, ನಮ್ಮ ಒಬ್ಬ ವ್ಯಕ್ತಿಯನ್ನು, ನನಗೆ ಸಂಬಂಧಪಟ್ಟ ವ್ಯಕ್ತಿ, ನನ್ನ ಖಾಸಾ ವ್ಯಕ್ತಿಯನ್ನು ಅವರ ನಿವಾಸ ಸ್ಥಾನದಲ್ಲಿ ಇರಿಸಿರೋರು. ಮುಂಚೆ ಕಳಿಸ್ಬಿಡೋರು. ಅವರು ಸೈಕಲ್ ಹತ್ತಿದ ಮೇಲೆ, ನಾನು ಸೈಕಲ್ ಹತ್ತಿ 1 ನಿಮಿಷಕ್ಕೆ ಅಥವಾ 2 ನಿಮಿಷಕ್ಕೆ ಫೋನ್ ಮಾಡ್ರಿ ನಮ್ಮ ಮನೆಗೆ ಅಂತ ಅನ್ನೋರು. ಯಾರಿಗೆ ಮಾಡಬೇಕು ಫೋನು? ನಮ್ಮ ವ್ಯಕ್ತಿಗೆ ಮಾಡಬೇಕು. ನಮ್ಮ ವ್ಯಕ್ತಿ ಹೋಗಿ ಎಷ್ಟು ದಿವಸ ಆಗಿದೆ? 1.5 ದಿನ ಆಗಿದೆ ಅಥವಾ 2 ದಿನ ಆಗಿದೆ. ನಮ್ಮ ಊರಿಗೆ ಎಷ್ಟು ಹತ್ತಿರ ಡಿಸ್ಟೆನ್ಸ್ ಅಷ್ಟು ಹತ್ತಿರ. ಅವರು ಕೊಲ್ಲಾಪುರದ ಹತ್ತಿರದವರು, ಸಾಂಗ್ಲಿ ಮಹಾರಾಜರವರು. ನನಗದೆಲ್ಲ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಾನು ಕೂಡ ಹಂಗೆ ಅದೃಶ್ಯ ಯೋಗದಲ್ಲಿ ಎಲ್ಲೆಲ್ಲೋ ನಾನು ಓಡಾಡೋದ್ರಿಂದ ನಂಗೆ ಅದೆಲ್ಲ ಪ್ರಶ್ನೆ ಇರಲ್ಲ. ನಾನು ಕೆಲವು ನನ್ನ ವಿದ್ಯಾರ್ಥಿಗಳಿಗೆ ಇದು ತೋರಿಸ್ಬೇಕು ಅಂತ ಪರೀಕ್ಷೆಯನ್ನು ನಾನು ಹೇಗೆ ಮಾಡಬೇಕು, ಹೇಗೆ ನೋಡಬೇಕು, ಹೇಗೆ ಸನಾತನ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು, ಹೇಗೆ ಅದೃಶ್ಯ ಆಗಬಹುದು, ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ. ಯಾಕಂದ್ರೆ ನಾನೇನು ಮಾಡ್ತೀನಿ, ನನ್ನ ಕಡೆ ವ್ಯಕ್ತಿನ ಕಳಿಸಲ್ಲ. ಯಾಕಂದ್ರೆ ನಾನು ಅವ್ರಿಗೆ ಹೇಳ್ಕೊಟ್ಟು ಮಾಡಿಸೋದಾಗತ್ತೆ. ಈಗ ನೀ ಪರೀಕ್ಷೆ ಮಾಡೋಕ್ಕೆ ಬಂದಿರೋ ನಿನ್ನ ಕಡೆಯವ್ರನ್ನೇ ಅಲ್ಲಿ ಕಳಿಸ್ಬಿಟ್ಟಿರ್ತೀನಿ. ಅವ್ರಿಗೆ ಕಳಿಸಿ ನೀ ಫೋನ್ ಮಾಡಿದಾಗ ಹಲೋ ಅಂದಾಗ, ಸಾಂಗ್ಲಿ ಹನುಮಂತ ಮಹಾರಾಜರು ಅವರು ಆಗಲೇ ಬಂದು 10 ನಿಮಿಷ ಆಯಿತು ಅಂತಾರೆ. ಅವರು 10 ನಿಮಿಷ ಆಗಿದೆ. ನಮ್ಮ ಧಾರವಾಡದಿಂದ ಮಿನಿಮಮ್ ಸಾಂಗ್ಲಿಗೆ ಹೋಗೋಕ್ಕೆ 6 ಅವರ್ಸ್ 4 ಅವರ್ಸ್ ಅಂತೂ ಆಗಿನ ಕಾಲದಲ್ಲಿ, ನಮ್ಮ ವಾಜಪೇಯಿ ಅಡ್ವಾಣಿ ಕಾಲದಲ್ಲಿ ಅಷ್ಟು ಬೇಕಾಗ್ತಿತ್ತು. ಅವ್ರ ಸೈಕಲ್ ಹತ್ತಿ ಗುಡ್ಡ ಇಳಿದಿರೋದಷ್ಟೇನೆ, ಅಷ್ಟರೊಳಗೆ ಅವ್ರು ಆ ಕರೆಕ್ಟು ಟೈಮ್ಗೆ ನಿನ್ನ ಕಡೆ ವ್ಯಕ್ತಿನೇ, ಪರೀಕ್ಷೆ ಮಾಡೋಕ್ಕೆ ಬಂದ ವ್ಯಕ್ತಿನೇ ಹೇಳಿದ್ರು ಅವರು ಇಲ್ಲಿ ಬಂದಿದ್ದಾರೆ, ಯಾವುದರಿಂದ ಅವರು ಸೈಕಲಲ್ಲಿ ಬಂದಿದ್ದಾರೆ. ಹೀಗೆ ಟೇಂಬೆ ವಾಸುದೇವಾನಂದ ಸರಸ್ವತಿಗಳು ಅಷ್ಟೇ ನಡ್ಕೋತಾ ಹೋಗ್ತಾನೆ ಕಾಣ್ತಾನೆ ಇರಲಿಲ್ಲ. ಈಗೊಂದು 30 ವರ್ಷದ ಕೆಳಗೆ ನನ್ನ ಸ್ಥಿತಿಯೂ ಹಾಗೇ ಇತ್ತು. ಇಲ್ಲೇ ನನ್ನ ಕಣ್ಮುಂದೆ ಕೂತಿರೋ ಗುರುಗಳು ನೋಡಿದೆಯಲ್ಲ ನೀನು, ಅಪ್ಪಾಜಿ ಮಹಾರಾಜು, ಅವರು ಉಚ್ಚಿಲದವರು, ಭಾಳ ಸಣ್ಣ ಹುಡುಗ. ಆ ಹುಡುಗ ಇದನ್ನೆಲ್ಲ ಕಣ್ಮುಂದೆ ನೋಡಿದ್ದಾನೆ. ಅವನನ್ನೇನಾದ್ರು ಕೂಡಿಸ್ಕೊಂಡ್ರೆ ಹೇಳ್ತಾನೆ. ನನ್ನಂಥ ಇದು ಏನಂದ್ರೆ, ಆ ನಾಗಾ ಸಾಧುಗಳು, ನಿಜವಾದ ನಾಗಾ ಸಾಧುಗಳು, ನಂಗಾ ಸಾಧುಗಳು ಏನು ಬರ್ತಾರಲ್ವಾ, ಅವರು ಗಾಡಿಯಲ್ಲಾಗಲಿ ಟ್ರೈನಲ್ಲಾಗಲಿ ಎಲ್ಲೂ ಬರಲ್ಲ. ಅಕಸ್ಮಾತ್ ಬಂದಿದ್ರೆ ಅವರು ನಾಗಾ ಸಾಧುಗಳು ಅಲ್ಲ ಅಂತೇನಲ್ಲ, ಒಮ್ಮೊಮ್ಮೆ ಬರಬಹುದು. ಆದ್ರೆ ನಿಜವಾದ ವಿರಕ್ತರಾಗಿರ್ತಕ್ಕಂಥ ನಂಗಾ ಸಾಧುಗಳು ಅವರು ಅಲ್ಲಲ್ಲಿ ಅದೃಶ್ಯರಾಗಿ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಯಾರಿಗ ಗೊತ್ತಿಲ್ದಿದ್ರು ನನಗೆ ಗೊತ್ತಿದೆ. ಅದನ್ನ ಹೇಳ್ಬೋದಲ್ಲಮ್ಮ ಅಂತಂದ್ರೆ ನನಗೆ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ, ನಾವೆಲ್ಲ ಕೆಲವು ರಹಸ್ಯಗಳನ್ನ ನಾವು ಓಪನ್ ಆಗಿ ಹೇಳೋ ಹಾಗಿಲ್ಲ. ಅದು ಎಲ್ರಿಗೂ ಕಾಡ್ತಿತ್ತು. ಬಂದ್ರು ಕುಂಭಮೇಳದಲ್ಲಂತೂ ಎಷ್ಟು ಜನ ಇದ್ರು, ಸಡನ್ ಆಗಿ ಎಲ್ಲಿ ಹೋದ್ರು, ಹೇಗೆ ಹೋದ್ರು ಅಂತ ಒಂದು ಪ್ರಶ್ನೆ ಇತ್ತು. ಇದು ಎಲ್ಲ ಕಡೆ ನಡೆಯುತ್ತೆ. ನಾಗಾ ಸಾಧು ಅಂತ ಜನ ಕರೀತಾ ಇದ್ದಾರೆ. ನಿಜವಾಗಲೂ ಆ ಶಬ್ದದ ಅರ್ಥ ಜನಕ್ಕೆ ಗೊತ್ತಿಲ್ಲ. ನಾಗಾ ಸಾಧು ಅಲ್ಲ, ಅದು ನಗ್ನ ಸಾಧು ಅಂತ. ಸಂಸ್ಕೃತದಲ್ಲಿ ನಗ್ನ ಸಾಧು, ಆಡು ಭಾಷೆಯಲ್ಲಿ ಹಿಂದಿ ಜನಗಳು ಕರೆಯೋದು ನಂಗಾ ಸಾಧು ಅಂತ, ನೇಕೆಡ್ ಅಂತ, ಮೈ ಮೇಲೆ ಬಟ್ಟೆ ಧರಿಸಿದವ ಅಲ್ಲ ಅಂತ. ಎಷ್ಟು ಅಸಹ್ಯವಾಗಿರುತ್ತ್ರಿ. ಅವ್ರ ಮೈ ಮೇಲೆ ಬಟ್ಟೆನೇ ಹಾಕೊಳ್ಳಲ್ಲ,
ನೋಡೋಕೆ ತುಂಬ ಅಸಹ್ಯವಾಗತ್ತೆ. ಅಯ್ಯೋ ನಿಮ್ಮ ಗೋವಾದಲ್ಲಿ ಬಂದು ಅಲ್ಲಿ ಕಾಣುವಂಥ ನಂಗ ಸಾಧು ಸಾಧಿನಿ ಅಂತ ಈ ನಂಗ ಸಾಧುಗಳು ವಾಸಿ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಅತಿ ಎತ್ತರಕ್ಕೇರಿದವರು. ಅವರಷ್ಟು ನಂಗ ಸಾಧು, ಅವರಷ್ಟು ಯೋಗಿ, ಅವರಷ್ಟು ಜೋಗಿ, ಅವರಷ್ಟು ಭೋಗಿ ಯಾರೂ ಇಲ್ಲ. ಅವರೊಂದು ಮಾತು ಹೇಳ್ತಾರೆ, ಅತಿ ಎತ್ತರಕ್ಕೇರಿದವರ ಮಾತು ಹೇಗೆ ಅಂದರೆ, ದಿಗಂಬರೋವಾ, ದಿಗಂಬರನಾಗಿರುತ್ತಾನೆ. ದಿಗಂಬರ ಅಂತಂದ್ರೇನು? ಮೈ ಮೇಲೆ ಬಟ್ಟೆ ಇಲ್ಲದವ. ಹೌದು, ಮೈಮೇಲೆ ಬಟ್ಟೆ ಯಾರಿಗಿರಲ್ಲ ಹೇಳಿ? ಹುಟ್ಟಿದ ಮಗುವಿಗಿರಲ್ಲ. ಪ್ರಾರಂಭದಲ್ಲಿ ಹುಟ್ಟಿದ ಮಗುವಿಗೆ ಬಟ್ಟೆ ಹಾಕ್ತೀರಾ ನೀವು? ಇರಲ್ಲ. ಅದಕ್ಕೆ ಸ್ವಯಂ ಸುಂದರ, ಅದು ಮಗು ಅಲ್ವಾ, ಮಗುವಿನ ಹಾಗೆ ಇರ್ತಾರೆ ಅಂತ ಅರ್ಥ. ಬಟ್ಟೆ ಬಿಚ್ಕೊಂಡಿರ್ತಾರೆ ಅಂತ ಅರ್ಥ ಅಲ್ಲ. ಈಗ ಸಮುದ್ರ ನೋಡಿ ನೀಲಿ, ಆಕಾಶ ನೋಡಿ ನೀಲಿ. ಯಾಕೆ ಅಂದರೆ ಅದು ದಿಗಂಬರ, ತೆರೆದುಕೊಂಡದ್ದು, ತನ್ನನ್ನು ತೆರೆದುಕೊಂಡು ಲೋಕವನ್ನು ತೆರೆದು ನೋಡುವುದು. ಬಟ್ಟೆ ಇದ್ರೆ. ಮತ್ತು ಇನ್ನೊಂದು ದಿಗಂಬರ ಶಬ್ದಕ್ಕೆ ದಿಕ್ ಅಂಬರ. ದಿಕ್ಕೇ ಅಂಬರ ಅಂದರೆ ಬಟ್ಟೆ. ದಿಕ್ಕನ್ನೇ ಬಟ್ಟೆಯಾಗಿ ಉಳ್ಳವರಿಗೆ ಮೇಲಿನ ಬಟ್ಟೆಯ ಅವಶ್ಯಕತೆಯಾದರೂ ಏನಿದೆ ಅಂತ ದಿಗಂಬರೋವ. ಮತ್ತು ಹೇಳ್ತಾರೆ ಅಪಿ ಸಾಂಬರೋವ. ದಿಗಂಬರನಾಗಿದ್ದರೂ ದಿಗಂಬರನಾಗಿರಬೇಕು ಅಂತೇನಿಲ್ಲ. ಅಪಿ ಸ ಅಂಬರೋವ, ಅಪಿ ಸಹ ಅಂಬರೋವ. ಸಹ ಅಂದರೆ ಅವನು ಬಟ್ಟೆಯನ್ನು ಹಾಕ್ಕೊಳ್ಬಹುದು ಒಮ್ಮೊಮ್ಮೆ. ಈ ಕೆಲವು ಪ್ರಶ್ನೆ ಮಾಡ್ತಾರೆ, ನೀ ಅಘೋರಿ ಮಾತೆ ಅಂತ ಹೇಳ್ತಿ, ಕಿವಿ ತುಟಿ ಲಿಫ್ಟಿಗೆ ಹಚ್ಕೊಂಡಿದ್ದಿ, ಕಣ್ಣಿಗೆ ಕಾಡಿಗೆ ಇಟ್ಕೊಂಡಿದ್ದಿ, ದೊಡ್ಡ ದೊಡ್ಡ ಸೀರೆ ಉಟ್ಕೋತಿ, ಯಾವುದನ್ನು ಮಾಡಬಹುದು. ಅವ್ರಿಗೆ ಇದಮಿತ್ತಂ ಎನ್ನುವ ಯಾವುದೇ ಶಾಸನ ಪ್ರಶಾಸನಗಳೇ ಇರಲ್ಲ. ದಿಗಂಬರೋವ ಅಪಿಸಾಂಬರೋವ ತ್ವಕ್ ಅಂಬರೋವ. ತ್ವಕ್ ಅಂದರೆ ಚರ್ಮ, ಚರ್ಮವನ್ನೇ ಬಟ್ಟೆಯಾಗಿ ಉಳ್ಳವನೇ. ಅಪಿ ಚಿತ್ ಅಂಬರೋವ. ಅಂಬರ ಅಂದರೆ ಬಟ್ಟೆ. ಈ ಎಲ್ಲ ಬಟ್ಟೆಗಳನ್ನು ಬಿಟ್ಟು ಕಡೆಗೆ ನೀನು, ಅಲ್ಲಮಹಾಪ್ರಭುಗಳು ಹೇಳುತ್ತಾರೆ, ನೀನು ಏನಾಗ್ತೀಯಾ? ವೈಕುಂಠಕ್ಕೆ ಹೋಗ್ತೀಯಾ? ಕೈಲಾಸಕ್ಕೆ ಹೋಗ್ತೀಯಾ? ಎಲ್ಲಿಗೂ ಹೋಗ್ತೀಯ, ನಿನ್ನ ಬಯಲಲ್ಲಿ ನೀನೊಂದು ಕಣವಾಗಿರ್ತೀಯ. ಅದೇ ಚಿತ್ ಅಂಬರ. ಫಿಸಿಕ್ಸಲ್ಲಿ ನೀವು ನೋಡಿ, ಯಾವುದೇ ವಸ್ತುವನ್ನು ನೀವು ನಾಶ ಮಾಡಲಿಕ್ಕಾಗೋಲ್ಲ. ನೀವು ನಾಶ ಮಾಡ್ತೀನಿ ಅಂತ ಗ್ಲಾಸನ್ನು ಕೊಡಿ, ನೀವು ಮಾಡಿಬೇಕಾದ್ರೆ ನೀವು ಅದನ್ನು ಎಷ್ಟು ಸ್ಮ್ಯಾಶ್ ಮಾಡಿ, ಚೂರ್ಣ ಮಾಡಿ 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 ಕಡೆಗೆ ಮೈಕ್ರೋಸ್ಕೋಪಲ್ಲಿ ನೋಡಿ, ಅಲ್ಲೊಂದು ಬೆಳಕಿನ ಚುಕ್ಕೆ ಕಾಣುತ್ತೆ. ದಟ್ ಈಸ್ ಚಿತ್ ಅಂಬರಹ ಇವ. ಅವನು ಬೆಳಕಿನ ಕಣವಾಗಿ ಬಿಡ್ತಾನೆ, ಅದೇ ಅವನ ಬಟ್ಟೆಯಾಗಿರುತ್ತೆ. ಅವನ ಸ್ಥಿತಿ ಆಗಿರುತ್ತೆ. ಉನ್ಮತ್ವಾಪಿ ಚ ಬಾಲವತ್ವ ಪಿಶಾಚಹವತ್ವಾಪಿ ಚರತಿ ಅವನ್ಯ. ಬಾಲಕರಂತೆ ಮಗುವಿನ ಥರ ಇರ್ತಾರೆ. ಅವ್ರು ಮಗುವಿನ ಥರ ಇರಬೇಕು ಅಂತ ಪ್ರಾಕ್ಟೀಸ್ ಮಾಡೋದಲ್ಲ, ಮಗುವಿನ ಥರನೇ ಇರ್ತಾರೆ ಅವರು. ಮಗು ಹೇಗಿರುತ್ತೆ ಅಂತ ನಾನು ಹೇಗೆ ಹೇಳೋದು ತಾಯಿ? ನೀನು ಮಗುವಾಗಿದ್ದಾಗ ನಿನಗೆ ಗೊತ್ತಿಲ್ಲ, ನಿಮ್ಮ ತಾಯಿ ಗೊತ್ತಿತ್ತು. ಈಗ ನಾಳೆ ಮದುವೆ ಮಾಡ್ಕೊಂಡಾಗ ನಿನ್ನ ಮಗು ನಿನ್ನ ಕಣ್ಮುಂದೆ ಕಾಣುತ್ತಲ್ಲ, ಮಗು ಹೇಗೂ ಇರುತ್ತೆ ಪಾಪ ಅಲ್ವಾ? ಅದು ಹಾವನ್ನು ಮುಟ್ಟುತ್ತೆ, ಹಲ್ಲಿನ ಮುಟ್ಟುತ್ತೆ, ಜಿರಳೆನ ಮುಟ್ಟುತ್ತೆ, ಅಮೃತನ ಮುಟ್ಟುತ್ತೆ, ವಿಷವನ್ನು ಮುಟ್ಟುತ್ತೆ. ಯಾವುದೇ ಪರಿಜ್ಞಾನವಿಲ್ಲದೆ ಸ್ವತಂತ್ರವಾಗಿರುವಂಥ ವಸ್ತುಸ್ಥಿತಿ ಆ ಅವಧೂತನಿಗೆ, ಆ ನಂಗ ಸಾಧುವಿಗಿರುತ್ತೆ. ನೋಡಿ ಅಲ್ಲಿ ಹೇಳ್ಬಿಟ್ರು, ಉನ್ಮತ್ವಾಪಿಚ. ಉನ್ಮತ್ತ ಅಂದರೆ ಹುಚ್ಚರ ಥರ ಕುಡಿದು ವಾಲಾಡ್ತಾ ಇರ್ತಾರೆ ನೋಡಿ, ಹಾಗೆ ಅವರ ಸ್ಥಿತಿ ಉನ್ಮತ್ತರಾಗಿರ್ತಾರೆ. ಉನ್ಮತ್ತರು ಅಂತ ನಿಮ್ಗೆ ಮುಂದೆ ಅಬ್ನಾರ್ಮಲ್ ಅಂತ ಹೇಳ್ಬೋದು ಅಷ್ಟೇ. ಹುಚ್ಚರು ಅಂತ ಹೇಳೋದಕ್ಕಿಂತ ಅಬ್ನಾರ್ಮಲ್ ಕಂಡೀಷನ್ಸಲ್ಲಿ ಅವರಿರ್ತಾರೆ. ನೋಡಿ, ಅವರ ಕೆಲಸಗಳೆಲ್ಲ ಭಯವನ್ನು ಉಂಟು ಮಾಡ್ತದೆ. ಈಗ ನಾವೆಲ್ಲೋ ಸ್ಮಶಾನಕ್ಕೆ ಹೋಗ್ತೀವಿ, ಆ ಉರಿಯೋ ಚಿತೆ ಮೇಲೆ ಕೂತ್ಕೊಳ್ತೀವಿ, ಆ ಸ್ಮಶಾನದ ಬೂದಿಗಳನ್ನೆಲ್ಲ ಮೈಮೇಲೆ ಹಾಕ್ಕೊಳ್ತೀವಿ. ಆ ಹೊತ್ತಲ್ಲಿ ಆ ಹೆಣದ ಮಾಂಸವನ್ನು ತೊಗೊಂಡು ನಾವು ಬಾಯಿಗಳು ಹಾಕ್ಕೊಳ್ತೀವಿ. ನೋಡುವಾಗ ಅದು ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಅಸಹ್ಯವೂ ಆಗುತ್ತೆ. ಭಯವೂ ಹೌದು, ಅಸಹ್ಯವೂ ಹೌದು. ಇನ್ನೊಂದು ಹೇಳ್ತಾರೆ ಶಂಕರ ಭಗವತ್ಪಾದರು, ಅವರು ಹೇಳಲ್ಲ, ಉಪನಿಷತ್ತಲ್ಲಿ ಹೇಳಿದ ಮಾತನ್ನು ಅವರು ಉದ್ಧರಿಸಿದ್ದಾರೆ. ಪಿಶಾಚವತ್ವಾಪಿ ಪಿಶಾಚವತ್ವಾತ್. ಮಗುವಿನಂತೆ ಕಾಣಿಸಿದ್ರು, ಹುಚ್ಚರಂತೆ ಕಾಣಿಸಿದ್ರು, ಪಿಶಾಚಿಗಳಂತೆ ಕಾಣಿಸ್ತಾರೆ. ಪಿಶಾಚಿಗಳು ಅಂದರೆ ಹೇಗಿರ್ತಾರೆ? ನಿಮಗೆ ಪಿಶಾಚಿಗಳ ಪರಿಚಯ ಮಾಡಿಸೋದು ಅಗತ್ಯವಿಲ್ಲ. ಯಾಕೆ ಅಂದರೆ ಆ ಪಿಶಾಚಿಗಳಿಗೆ ಕಾಲಿರಲ್ವಂತೆ, ತಲೆ ಇದ್ದರೂ ಇದ್ದಂಗಿರುತ್ತೆ ಇರಲ್ವಂತೆ. ಹಾಗೆ ನೀವೆಲ್ಲ ಹಾಗೆ ಇದಿರಲ್ವಾ? ತಲೆ ಇದೆ, ಬುದ್ಧಿ ಇಲ್ಲ, ಕಾಲಿದೆ, ಎಲ್ಲೆಲ್ಲೋ ಹೋಗಿ ಬರ್ತೀರ. ನಿಮ್ಮಂಥ ಪಿಶಾಚಿಗಳಿಗೆ ಈ ಪಿಶಾಚಿನ ಪರಿಚಯ ಮಾಡಿಸೋಕ್ಕಾಗಲ್ಲ. ಆದರೆ ನಿಜವಾದ ಪಿಶಾಚತ್ವ ಅಂದರೆ ಭಯಂಕರ. ಆ ಭಯಂಕರ ಸ್ಟೇಟಸನ್ನು ಕೂಡ ಅವರು ಪಡ್ಕೊಂಡಿರ್ತಾರೆ. ಅಂಥ ಸ್ಥಿತಿಯಲ್ಲಿ ಇರುವವರನ್ನೇ ನಂಗಾ ಸಾಧುಗಳು. ನಂಗ ಅಂದರೆ ಬಟ್ಟೆ ಇಲ್ಲದವರು ಅಥವಾ ನಾಗಾ ಸಾಧುಗಳು ಅಂತ ಕರೀತಾರೆ. ಅದು ನಾಗಾ ಸಾಧುಗಳಲ್ಲ, ನಂಗಾ ಸಾಧುಗಳು.